ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಅವರು ತಮ್ಮ ದೀರ್ಘಕಾಲದ ಸಂಗಾತಿ ಪರುಪಳ್ಳಿ ಕಶ್ಯಪ್ ಅವರಿಂದ ಬೇರ್ಪಡ್ತಾ ಇರೋದಾಗಿ ಘೋಷಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸೈನಾ ನೆಹ್ವಾಲ್ ತಮ್ಮ ನಿರ್ಧಾರ ಪ್ರಕಟಿಸಿದ್ದು, ಅಭಿಮಾನಿಗಳು ಸಹಜವಾಗಿಯೇ ಏನಾಯ್ತು ಅಂತ ಆಘಾತಕ್ಕೆ ಒಳಗಾಗಿದ್ದಾರೆ. ಕೆಲವೊಮ್ಮೆ ಜೀವನವು ನಮ್ಮನ್ನ ವಿಭಿನ್ನ ದಿಕ್ಕುಗಳಲ್ಲಿ ಕರೆದೊಯ್ಯುತ್ತೆ. ಸಾಕಷ್ಟು ಚಿಂತನೆ ಮತ್ತು ಪರಿಗಣನೆಯ ನಂತರ ಪರುಪಳ್ಳಿ ಕಶ್ಯಪ್ ಮತ್ತು ನಾನು ಬೇರೆ ಆಗಲು ನಿರ್ಧರಿಸಿದ್ದೇವೆ. ನಾವು ನಮ್ಮಿಬ್ಬರಿಗಾಗಿ ಈ ಮಾರ್ಗವನ್ನ ಆರಿಸಿಕೊಳ್ತಾ ಇದ್ದೇವೆ. ನಮ್ಮ ನೆನಪುಗಳಿಗೆ ಕೃತಜ್ಞನಾಗಿದ್ದೇನೆ. ನಮ್ಮ ಗೌಪ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಮತ್ತು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ನೆಹ್ವಾಲ್ ಬರೆದುಕೊಂಡಿದ್ದಾರೆ. ಆದರೆ ಕಶ್ಯಪ್ ಇಲ್ಲಿ ಅವರಿಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹೇಗಿತ್ತು ಪ್ರೇಮ ಕತೆ? ಸೈನಾ ನೆಹ್ವಾಲ್ ಮತ್ತು ಪರುಪಳ್ಳಿ ಕಶ್ಯಪ್ 7 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆದ್ರು. 1 ದಶಕಗಳ ಕಾಲ ಈ ಜೋಡಿ ಡೇಟಿಂಗ್ ನಡೆಸಿತು. ಇಬ್ಬರ ಪ್ರೇಮ ಕತೆ ಹೇಗೆ ಶುರುವಾಯಿತು ಅಂತ ನೋಡೋದಾದ್ರೆ, ಭಾರತೀಯ ಬ್ಯಾಡ್ಮಿಂಟನ್ ಅನ್ನ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಇಬ್ಬರ ಪಾತ್ರ ಪ್ರಮುಖ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಸೈನಾ ನೆಹ್ವಾಲ್ ಕ್ವಾರ್ಟರ್ ಫೈನಲ್ ತಲುಪುವ ಮೂಲಕ ಜನಪ್ರಿಯತೆ ಪಡೆದರು. ಆಗ ಇಡೀ ದೇಶ ಸೈನಾ ನೆಹ್ವಾಲ್ ಯಾರು ಅಂತ ನೋಡ್ತು. 4 ವರ್ಷಗಳ ಬಳಿಕ ಅಂದ್ರೆ 2012ರ ಲಂಡನ್ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಮೊಟ್ಟ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2015ರಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿ ಆಗುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದ್ರು. ಇದು ಭಾರತೀಯ ಬ್ಯಾಡ್ಮಿಂಟನ್ಗೆ ಅಭೂತಪೂರ್ವ ಸಾಧನೆಯಾಗಿದೆ. ಕಶ್ಯಪ್ ಕೂಡ ಭಾರತೀಯ ಬ್ಯಾಡ್ಮಿಂಟನ್ಗೆ ಹೊಸ ಮೈಲಿಗಲ್ಲು. 2010ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ರು. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿ ವಿಶೇಷ ಸಾಧನೆ ಮಾಡಿದ್ರು. 2014ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆಲ್ಲುವ ಮೂಲಕ 32 ವರ್ಷಗಳ ಕಾಯುವಿಕೆಯನ್ನ ಕೊನೆಗೊಳಿಸಿದ್ರು. ಇಬ್ಬರ ಪ್ರೇಮ ಕಥೆಯು ಹೈದರಾಬಾದ್ನಲ್ಲಿ ಪ್ರಾರಂಭ ಆಯಿತು. ಕೋಚ್ ಪುಲೇಲಾ ಗೋಪಿಚಂದ್ ಅಕಾಡೆಮಿಯಲ್ಲಿ ಒಟ್ಟಿಗೆ ತರಬೇತಿ ಪಡೆದರು. ಈ ಜೋಡಿ 2004ರ ಸುಮಾರಿಗೆ ಡೇಟಿಂಗ್ ಶುರು ಮಾಡಿತು. ನಂತರ ಇಬ್ಬರು ಸ್ಪರ್ಧಾತ್ಮಕ ಬ್ಯಾಡ್ಮಿಂಟನ್ ಜಗತ್ತಿಗೆ ತಮ್ಮನ್ನ ತೆರೆದುಕೊಳ್ತಾರೆ. ವಿಶೇಷವಾಗಿ ಪ್ರಯಾಣ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಪರಸ್ಪರ ಬೆಂಬಲಿಸಿಕೊಂಡು ಮುಂದುವರಿತಾರೆ. ಈ ಅವಧಿಯಲ್ಲಿ ಇಬ್ಬರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ತಾ ಹೋಗುತ್ತೆ. 2010ರ ದಶಕವು ಇಬ್ಬರಿಗೂ ಹೊಸ ಮೈಲಿಗಲ್ಲು ಮತ್ತು ಸವಾಲುಗಳಿಗೆ ಕಾರಣ ಆಯಿತು. ಸೈನಾ ಏಷ್ಯನ್ ಗೇಮ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಪದಕಗಳನ್ನು ಗಳಿಸಿದ್ರು. ಆದರೆ ಕಶ್ಯಪ್ 2015ರಲ್ಲಿ ಕಾಲಿನ ಗಾಯಕ್ಕೆ ಒಳಗಾದ್ರು. ಇದು ಅವರ ವೃತ್ತಿ ಜೀವನಕ್ಕೆ ಅಡ್ಡಿಯಾಯಿತು. ಆದರೆ ಸೈನಾ ಅವರ ಭಾವನಾತ್ಮಕ ಬೆಂಬಲ ಮತ್ತು ಪ್ರೇರಣೆಯನ್ನ ಕಶ್ಯಪ್ ಪಡೆದ್ರು. ಗಾಯದಿಂದಾಗಿ 2016ರ ರಿಯೋ ಒಲಿಂಪಿಕ್ಸ್ ಕಶ್ಯಪ್ ತಪ್ಪಿಸಿಕೊಂಡ್ರು. ಈ ಸವಾಲುಗಳನ್ನ ಮೆಟ್ಟಿ ನಿಲ್ಲಲು ಕಶ್ಯಪ್ಗೆ ಸೈನಾ ಆಧಾರ ಸ್ತಂಭವಾಗಿ ನಿಂತರು. ವೃತ್ತಿ ಜೀವನದ ಕೊನೆಯ ವರ್ಷಗಳಲ್ಲಿ ಸೈನಾಗೆ ತರಬೇತಿ ನೀಡಿದ್ರು. 2019ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸೈನಾ PV ಸಿಂಧು ಅವರನ್ನ ಸೋಲಿಸಿ ಚಿನ್ನ ಗೆದ್ರು. ನೆಹ್ವಾಲ್ PV ಸಿಂಧು ಅವರನ್ನ ಸೋಲಿಸಿದಾಗ ಕಶ್ಯಪ್ ಕೋಚ್ ಆಗಿದ್ರು. ಸೈನಾ ಗೆಲುವಿಗೆ ಕಾರಣವಾಗಿದ್ದೇ ಕಶ್ಯಪ್ ಅವರ ತರಬೇತಿ ಮತ್ತು ಗೇಮ್ ಪ್ಲಾನ್. ಕಶ್ಯಪ್ ಮೈದಾನದಲ್ಲಿ ಮತ್ತು ಪಂದ್ಯಾವಳಿಗಳಲ್ಲಿ ನೆಹ್ವಾಲ್ಗೆ ಗೇಮ್ ಸ್ಟ್ರಾಟಜಿಗಳನ್ನು ನೀಡ್ತಾ ಇದ್ರು. ಈ ಜೋಡಿ 2018ರಲ್ಲಿ ಅಧಿಕೃತವಾಗಿ ಮದುವೆ ಮಾಡಿಕೊಳ್ತು. 2024ರ ಪರುಪಳ್ಳಿ ಕಶ್ಯಪ್ ಕಾಂಪಿಟೇಟಿವ್ ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರು. ನೆಹ್ವಾಲ್ ಕೊನೆಯ ಬಾರಿಗೆ ಜೂನ್ 2023ರಲ್ಲಿ ವೃತ್ತಿಪರ ಸರ್ಕ್ಯೂಟ್ನಲ್ಲಿ ಆಡಿದ್ದಾರೆ. ನೆಹ್ವಾಲ್ ಇನ್ನು ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿಲ್ಲ.